ನಮಸ್ಕಾರ ವೀಕ್ಷಕರೇ, ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯುಗಾದಿ ಹಬ್ಬ ವರ್ಷದ ಮೊದಲ ಹಬ್ಬ. ಎಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವಂತಹ ಒಂದು ಹಬ್ಬ. ಇನ್ನು ಈ ವರ್ಷ ಹೇಗಿರುತ್ತೆ, ಭವಿಷ್ಯ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ವಿಚಾರವನ್ನ ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕಾಲಜ್ಞಾನಿಗಳಾದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಪವರ್ ಟಿವಿಯ ಸಮಸ್ತ ವೀಕ್ಷಕ ಎಲ್ಲ ಈ ಕ್ರೋಧಿ ನಾಮ ಸಂವತ್ಸರದ ಈ ಯುಗಾದಿ ಹಬ್ಬದ ಶುಭಾಶೀರ್ವಾದಗಳನ್ನು ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ತಿಳಿಸುತ್ತಾ, ಈ ಮೊದಲ ಹಬ್ಬಕ್ಕೆ ವೈಜ್ಞಾನಿಕವಾಗಿಯೂ ಸಹ ಅನೇಕ ಮಹತ್ವ ಇದೆ. ಇನ್ನು ಗುರುಗಳೇ, ಈ ಯುಗಾದಿ ಹಬ್ಬ ಸೂರ್ಯಗ್ರಹಣದ ನಂತರ ಶುರುವಾಗ್ತಾ ಇದೆ. ಇನ್ನು ಇದರ ಫಲಾಫಲಗಳೇನು? ಶುಭವೋ ಅಶುಭವೋ ಹೇಗಿರುತ್ತೆ? ಸೂರ್ಯಗ್ರಹಣ ನಡೀತಾ ಇದೆ ಜಾಗತಿಕವಾಗಿ. ಆದರೆ ನಮ್ಮ ಭಾರತದಲ್ಲಿ ಸ್ಪರ್ಶ ಉಂಟಾಗೋದಿಲ್ಲ, ಅದರ ಆಚರಣೆ ನಮ್ಮಲ್ಲಿಲ್ಲ. ಆದರೂ ಇಡೀ ಜಗತ್ತಿಗೆ ಇರುವನು ಒಬ್ಬನೇ ಸೂರ್ಯ. ಗ್ರಹಣದಿಂದ ಈ ಯುಗಾದಿ ಆರಂಭ ಆಗ್ತಾ ಇದೆ ಅಂತಂದು ಪ್ರತಿಯೊಬ್ಬರೂ ಸಹ ಕಳವಳನ್ನು ಕೊಂಡಿದ್ದಾರೆ. ಆದ್ದರಿಂದ ಅದರ ಚಿಂತೆಯೇ ಬೇಡ. ನಮ್ಮ ಭಾರತದಲ್ಲಿ ಅದರ ಪ್ರಭಾವ ಯಾವ ರೀತಿಯಿಂದಲೂ ಸಹ ಉಂಟಾಗೋದಿಲ್ಲ. ಆದರೆ ಬೇರೆಯ ರಾಷ್ಟ್ರಗಳಿಗೆ ಅದರ ಪ್ರಭಾವ ಉಂಟಾಗುತ್ತೆ. ಜಾಗತಿಕವಾಗಿ ಯುದ್ಧ ಭೀತಿಗಳು, ಅನೇಕ ರೋಗ ರುಜಿನಗಳು, ಅನೇಕ ಚಂಡಮಾರುತಗಳು ಸಹ ಬೇರೆ ಕಡೆಯಲ್ಲಿ ಇದರ ಪ್ರಭಾವಗಳನ್ನ ಆ ಸೂರ್ಯಗ್ರಹಣ ಉಂಟು ಮಾಡುತ್ತೆ. ಇನ್ನು ಗುರೂಜಿ, ಯುಗಾದಿ ಪ್ರಾರಂಭವಾಗ್ತಾ ಇರೋದೇ ಮಂಗಳವಾರದಿಂದ. ಇದರ ಫಲಾಫಲ ಏನು? ಶುಭವೋ ಅಶುಭವೋ? ಯಾರಿಗೆ ಒಳ್ಳೇದಾಗತ್ತೆ, ಯಾರಿಗೆ ಕೆಟ್ಟದಾಗತ್ತೆ, ಏನು ಅಂತ? ಈ ಸಂವತ್ಸರದ ಹೆಸರೇ ಕ್ರೋಧಿ ನಾಮ ಸಂವತ್ಸರ. ನೋಡಿ, ಹೆಸರೇ ಕ್ರೋಧಿ ನಾಮ. ಮಂಗಳವಾರ ಪ್ರಾರಂಭ ಆಗ್ತಾರಿಂದ ಅನೇಕ ರೀತಿಯಿಂದ ರಾಜನ ಈ ವರ್ಷದ ರಾಜ ಮಂಗಳನಾಗಿರುವುದರಿಂದ ಅನೇಕ ರಾಜ್ಯದ ನಾಯಕರುಗಳಿರಬಹುದು, ರಾಷ್ಟ್ರದ ನಾಯಕರುಗಳಿರಬಹುದು, ಇನ್ನು ಪ್ರಭಾವಿ ವ್ಯಕ್ತಿಗಳಿರಬಹುದು. ಅವರಿಗೆ ಕಂಟಕದ ಸೂಚನೆಯನ್ನು ನೀಡುತ್ತಾ ಇದ್ದಾನೆ. ಯಾರು ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಕಾಂಟ್ರಾಕ್ಟರ್ಸ್ ಇರ್ತಾರೆ, ಪ್ರತಿಯೊಬ್ಬರಿಗೂ ಸಹ ಇದು ಸುವರ್ಣ ಕಾಲ. ಈ ಕ್ರೋಧಿ ನಾಮ ಸಂವತ್ಸರ ಈ ವರ್ಷದ ಜಾಗತಿಕ ಕುಂಡಲಿಯನ್ನು ನೋಡಿದರೆ ಅನೇಕ ರೀತಿಯಿಂದ ಹೃದಯ ಸ್ತಂಭನೆಗಳು, ಅದರೊಳಗೂ ಯುವಕರಲ್ಲಿ ಜಾಸ್ತಿ ಪ್ರಮಾಣ ಕಂಡು ಬರ್ತಾ ಇದೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ. ಆದ್ದರಿಂದ ನಮ್ಮ ಪವರ್ ಟಿವಿ ವೀಕ್ಷಕರಿಗೆ ಒಂದು ತಿಳಿಸೋದು, ಧ್ಯಾನ ಮತ್ತು ಯೋಗದ ಅಭ್ಯಾಸವನ್ನು ನಿಯಮಿತವಾಗಿ ಮಾಡೋದರಿಂದ ಉತ್ತಮವಾದ ಆರೋಗ್ಯವನ್ನು ಪಡಿತಾ ಹೋಗ್ತಾರೆ. ಇನ್ನು ಗುರುಗಳೇ, ಸೂರ್ಯಗ್ರಹಣದ ನಂತರ ಮಂಗಳವಾರವೇ ಯುಗಾದಿ ಹಬ್ಬ ಬಂದಿರೋದ್ರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ದ್ವಾದಶ ರಾಶಿಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಕೊಡಿ. ಮೊದಲಿಗೆ ಮೇಷರಾಶಿಯ ಭವಿಷ್ಯ ಹೇಗಿದೆ ಗುರುಜಿ? ಮೇಷರಾಶಿಯವರು ಇಷ್ಟು ವರ್ಷವೂ ಸಹ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ನಲಿಗೆ ಹೋಗಿದ್ದರು ಹೋದ ವರ್ಷ ಎಲ್ಲ. ಆದರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೇಗೆ ಮಂಜು ಸೂರ್ಯನ ಬೆಳಕಿನಲ್ಲಿ ಕರಗಿ ಹೋಗುತ್ತೋ ಅದೇ ರೀತಿಯಿಂದ ಆ ಕಷ್ಟ ಕಾರ್ಪಣ್ಯಗಳು ಸಹ ಕರಿ ಹೋಗಲಿದೆ. ನಂತರ ಅನೇಕರು ಸಾಲಬಾಧೆಯಿಂದ ಎಷ್ಟೋ ಜನ ನರಳುತ್ತಾ ಇದ್ದರು ಮೇಷರಾಶಿಯವರು. ಆದರೆ ಸುವರ್ಣಯುಗ ಅನೇಕ ರೀತಿಯಿಂದ ಈ ಸಾಲಬಾಧೆಯ ಪರಿಹಾರಕ್ಕೆ ಅನೇಕ ಮಾರ್ಗಗಳು ಸಹ ಇಲ್ಲಿ ಪಡಿತಾ ಹೋಗ್ತಾರೆ. ನಂತರ ನಿಂತು ಹೋದ ಗೃಹ ಕಾರ್ಯಗಳಿರಲಿ, ಕೆಲಸ ಕಾರ್ಯಗಳು, ಎಲ್ಲವೂ ಕೆಲಸ ಕಾರ್ಯಗಳು ಮತ್ತೆ ಪ್ರಾರಂಭವಾಗಲಿದೆ. ನಂತರ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಶುಭ ಸಮಯ ಆಗಿದೆ. ನಂತರ ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ದರ್ಶನವೂ ಸಹ ಉಂಟಾಗಲಿದೆ. ಇನ್ನು ಮೇಷರಾಶಿಯವರಿಗೆ ಈ ವರ್ಷದಲ್ಲಿ 8 ಆಣೆ ಆದಾಯವೆಂದರೆ 14 ಆಣೆ ಖರ್ಚಿರುತ್ತೆ. ಗುರುಜಿ, ಮೇಷರಾಶಿ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೃಷಭ ರಾಶಿ ಬಗ್ಗೆ ಫಲಾನುಫಲ ಹೇಗಿದೆ ತಿಳಿಸ್ಕೊಡಿ. ಈ ವರ್ಷ ಶುಭ ಕಾರ್ಯಗಳು ನಡೀತಾ ಹೋಗ್ತವೆ. ವಿದೇಶ ಪ್ರವಾಸಗಳು, ಪುಣ್ಯ ಕಾರ್ಯಗಳು ನಡೆಸುವಿಕೆ, ಯಾಗ ಯಜ್ಞಾದಿಗಳನ್ನು ಕೈಗೂಡುವಿಕೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಯಾರು ವೃಷಭರಾಶಿಯವರು ವ್ಯಾಪಾರವನ್ನು ಮಾಡ್ತಾ ಇದ್ರೋ ಈ ವರ್ಷ ಅತ್ಯಂತ ಲಾಭವನ್ನು ಪಡಿತಾ ಹೋಗ್ತಾರೆ. ಆದರೆ ಆಗಸ್ಟಿನ ನಂತರ
ಸೂಕ್ತ ಎಚ್ಚರಿಕೆಯಲ್ಲಿ ಷೇರುಪೇಟೆಯಲ್ಲಿ ಅವರು ಮುಂದುವರಿಯಬೇಕಾಗುತ್ತೆ. ಇನ್ನು ಆಸ್ತಿ ವಿಭಜನೆ ವಿಷಯದಲ್ಲಿ ಅನೇಕ ರೀತಿಯಿಂದ ಕಿತ್ತಾಟಗಳು, ಕಲಹಗಳು ನಡೀತಾ ಹೋಗ್ತವೆ. ಇನ್ನು ಕ್ರೀಡಾಪಟುಗಳಿಗೆ ಅತ್ಯಂತ ವಿಜಯದ ಸಂದರ್ಭವಾಗಿದೆ ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರ ಆದಾಯ 2 ಆಣೆ ಇದ್ದರೆ 8 ಆಣೆ ವ್ಯಯ ಆಗಿದೆ. ಆದಷ್ಟು ವೃಷಭ ರಾಶಿಯವರು ಸಹ ಎಚ್ಚರಿಕೆಯಿಂದ ಖರ್ಚನ್ನು ಮಾಡಿದರೆ ಒಳ್ಳೆಯದು. ಮತ್ತು ತಾಯಿ ಭುವನೇಶ್ವರಿ ದೇವಿಯ ಆರಾಧನೆಯನ್ನು ಮಾಡುವುದು. ಗುರುಜಿ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಫಲಾನುಫಲ ಹೇಗಿದೆ, ಭವಿಷ್ಯ ಹೇಗಿದೆ? ಮಿಥುನ ರಾಶಿಯವರಿಗೆ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ವಿಶೇಷವಾದ ವಿದೇಶ ಪ್ರವಾಸಗಳು. ಯಾವ ವಿದ್ಯಾರ್ಥಿಗಳು ನಾವು ವಿದೇಶಕ್ಕೆ ಹೋಗಿ ಅಭ್ಯಾಸವನ್ನು ಮಾಡಬೇಕು, ಶಿಕ್ಷಣವನ್ನು ಮಾಡಬೇಕು ಅಂತಂದು ಕನಸನ್ನು ಕಟ್ಟಿ ಅನೇಕ ಪ್ರಯತ್ನವನ್ನು ಮಾಡಿ ಫೇಲ್ ಆಗ್ತಾ ಇರ್ತಾರೆ, ಯಶಸ್ಸು ಕಂಡಿರಲ್ಲ. ಅಂಥವರು ಈ ವರ್ಷದಲ್ಲಿ ಅವರಿಗೆ ಶುಭ ಫಲಗಳು ಉಂಟಾಗ್ತಾ ಹೋಗ್ತವೆ. ನಂತರ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನು ಮಿಥುನ ರಾಶಿಯಲ್ಲಿ ಕಾಣ್ತಾ ಹೋಗ್ತೀವಿ. ನಂತರ ಹೊಸ ಕ್ಷೇತ್ರಗಳಿಗೆ ಅವರು ಭೇಟಿಯನ್ನು ನೀಡಲಿದ್ದಾರೆ. ನಂತರ ನೂತನ ಉದ್ಯೋಗ ಪ್ರಾಪ್ತಿಯ ಅವಕಾಶ ಇದೆ. ನಂತರ ವ್ಯಾಪಾರ ಮತ್ತು ಉದ್ಯಮಗಳನ್ನು ಸ್ಥಾಪಿಸಲು ಇದು ಸುಸಮಯವಾಗಿದೆ. ನಂತರ ಸಂಸಾರದಲ್ಲಿ ಕಲಹಗಳು ಉಂಟಾಗ್ತಾ ಹೋಗುತ್ತೆ. ಇನ್ನು ಕುಲದೇವರ ದರ್ಶನ ಪ್ರಾಪ್ತಿ ಮತ್ತು ಉದ್ಯೋಗದಲ್ಲಿ ಕಿರಿಕಿರಿಗಳು ಉಂಟಾಗ್ತಾ ಹೋಗ್ತವೆ. ಮತ್ತು ವಾಹನ ಚಲಿಸುವಾಗ ಎಚ್ಚರಿಕೆಯಿಂದ ಇರುವುದು ಒಳಿತು. ಆದಷ್ಟು ಮಿಥುನ ರಾಶಿಯವರು ವಿಷ್ಣುವಿನ ಮೊರೆಯನ್ನು ಹೋಗುವುದು ಒಳಿತು. ಈ ವರ್ಷ ಮಿಥುನ ರಾಶಿಯವರಿಗೆ 5 ಆಣೆ ಆದಾಯ ಇದ್ದರೆ 5 ಆಣೆ ಖರ್ಚಿರುತ್ತೆ. ಇನ್ನು ಕರ್ಕ ರಾಶಿಯವರಿಗೆ ವಿಶೇಷವಾದ ಈ ಹಿಂದಿನ ವರ್ಷ ಅಷ್ಟಮ ಶನಿಯಿಂದ ಅನೇಕ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳಲ್ಲೇ ಕಳೆದು ಹೋಗ್ಬಿಟ್ರು. ಆದರೆ ಈ ವರ್ಷ ಆ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರವಾಗಿ ಶ್ರೀ ಗುರುವಿನ ಅನುಗ್ರಹ ಉಂಟಾಗುತ್ತೆ. ವಿಶೇಷವಾದ ಧನಲಾಭಗಳು ಮತ್ತು ಧಾನ್ಯ ಲಾಭಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನು ಗೃಹ ನಿರ್ಮಾಣ ಕಾರ್ಯದಲ್ಲಿ ಯಶಸ್ಸನ್ನು ಪಡಿತಾ ಹೋಗ್ತಾರೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಹೋಗ್ತಾರೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕರ್ಕ ರಾಶಿಯವರು ವಹಿಸೋದು ಸೂಕ್ತ. ಶತ್ರುಗಳಿಂದ ಪೀಡೆ ಉಂಟಾಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಹೋಗ್ತವೆ. ಸಾಲದಿಂದ ಮುಕ್ತಿಯನ್ನು ಪಡೆಯಲು ಈ ಆಗಸ್ಟಿನ ನಂತರ ಕೆಲವೊಂದು ದಾರಿಗಳು ಸಿಗುತ್ತಾ ಹೋಗ್ತವೆ. ಮಾನಸಿಕವಾಗಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇನ್ನು ರಾಜಕೀಯದಲ್ಲಿ ಉನ್ನತ ಅಧಿಕಾರ ಯೋಗವನ್ನು ಪಡಿತಾ ಹೋಗ್ತಾರೆ. ನಂತರ ವೃಥ ತಿರುಗಾಟಗಳು ಮತ್ತು ವಿವಾಹ ಕಾರ್ಯಗಳು ಸಹ ನಡೀತಾ ಹೋಗ್ತವೆ. ಶ್ರೀ ದುರ್ಗಾ ದೇವಿಯು ಕರ್ಕ ರಾಶಿಯವರಿಗೆ ಶುಭ ಫಲಗಳನ್ನು ತರಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಈ ಕರ್ಕ ರಾಶಿಯವರಿಗೆ 5 ಆಣೆ ಆದಾಯ ಇದ್ದರೆ 11 ಆಣೆ ಖರ್ಚಿರುತ್ತೆ. ಆದಷ್ಟು ಅವರು ಎಚ್ಚರಿಕೆಯಿಂದ ವ್ಯವಹಾರದಲ್ಲಿ, ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಒಳಿತಾಗಿದೆ. ಗುರುಜಿ, ಕರ್ಕ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ಮುಂದಿನ ರಾಶಿ ಸಿಂಹ ರಾಶಿ. ಗೃಹ ನಿರ್ಮಾಣ ಕಾರ್ಯದಲ್ಲಿ ಪ್ರಾರಂಭಗಳು ಮತ್ತು ಯಶಸ್ವಿಗಳನ್ನು ಪಡಿತಾ ಹೋಗ್ತಾರೆ. ಮತ್ತು ಯಾವುದೇ ಕಾರ್ಯವನ್ನು ಸಹ ತೆಗೆದುಕೊಂಡರೂ ಅದರೊಳಗೆ ಸಿದ್ಧಿಯನ್ನು, ಫಲಗಳನ್ನು ಪಡಿತಾ ಹೋಗ್ತಾರೆ. ಆದರೆ ವೃಥಾ ತಿರುಗಾಟದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಉದ್ಯೋಗದಲ್ಲಿ ತಾವು ಎಷ್ಟೇ ಶ್ರದ್ಧೆಯಿಂದ ನ್ಯಾಯದಿಂದ ದುಡಿದರೂ ಸಹ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಮಾತ್ರ ತಪ್ಪೋದೇ ಇಲ್ಲ. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ನಾವುಗಳು ನಮ್ಮ ಸಂಸ್ಥೆಗೆ, ಆಫೀಸಿಗೆ, ಸರ್ಕಾರಕ್ಕೆ ಎಷ್ಟೇ ದುಡಿದ್ರೂ ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಅಂತಂದು. ಆದ್ದರಿಂದ ಮುಂದೆ ಅವರಿಗೆ ಪರಿಹಾರನ ತಿಳಿಸ್ತಾ ಹೋಗ್ತೀನಿ. ಇನ್ನು ಸಿಂಹರಾಶಿಯವರಿಗೆ ನೂತನ ಉದ್ಯೋಗವನ್ನು ಪ್ರಾರಂಭಿಸಲು ಇದು ಸುಸಮಯವಾಗಿದೆ. ನಂತರ ಬಂಧುಗಳಿಂದ ಕಲಹ ಉಂಟಾಗುತ್ತೆ. ಆರೋಗ್ಯದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ವಿದೇಶ ಪ್ರವಾಸಗಳು ಮತ್ತು ಬಂಧುಗಳಿಂದ ಧನಹಾನಿ ಸಹ ಉಂಟಾಗ್ತಾ ಹೋಗುತ್ತೆ. ಮತ್ತು ಕುಟುಂಬದಲ್ಲಿನ ಸ್ತ್ರೀಯರ ಆರೋಗ್ಯದ ಬಗ್ಗೆ
ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಅಕ್ಟೋಬರ್ ನಂತರ ಉತ್ತಮವಾದ ಬದಲಾವಣೆಯನ್ನು ಅವರು ಕಾಣ್ತಾ ಹೋಗ್ತಾರೆ. ಆದಷ್ಟು ಈ ವರ್ಷವೆಲ್ಲ ಸಿಂಹರಾಶಿಯವರು ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಶುಭ ಫಲಗಳನ್ನು ಹೊಂದಿ ವಿಶೇಷವಾದ ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಿ. ಮತ್ತು ಸಿಂಹರಾಶಿಯವರಿಗೆ 2 ಆಣೆ ಆದಾಯ, 14 ಆಣೆ ಖರ್ಚಿದೆ. ಇನ್ನು ಕನ್ಯಾ ರಾಶಿ ಏನಪ್ಪ ಅಂತಂದರೆ ಅವ್ರದ್ದು ಒಂದು ಗುಣ, ಎಲ್ಲರನ್ನ ಪ್ರೀತಿಯಿಂದ ಕಾಣುವ ಹೃದಯ ಕನ್ಯಾ ರಾಶಿಯವರದು. ಯಾರೇ ಸಿಗಲಿ ಅವರನ್ನು ಪ್ರೀತಿಯಿಂದ ನೋಡ್ತಾರೆ. ಆದರೆ ಆ ಪ್ರೀತಿಯಿಂದ ನೋಡೋರಿಗೆ ಅವರಿಗೆ ಪ್ರತಿಯಾಗಿ ಬರೋದೇನಂತಂದರೆ ಸದಾ ನೋವುಗಳೇ ಬರುತ್ತೆ. ಯಾರಿಗೆ ಗರ್ಭದ ತೊಂದರೆಗಳಿರುತ್ತೆ ಅಂಥವು ಆ ಗರ್ಭದ ತೊಂದರೆಗಳು ನೀಗಿ ಸಂತಾನ ಯೋಗ ಪ್ರಾರಂಭವಾಗಲಿದೆ ಮತ್ತು ಆರೋಗ್ಯ ಸುಧಾರಣೆ ಉಂಟಾಗಲಿದೆ. ನಂತರ ಮನೆ ಕಟ್ಟಲು ಎಲ್ಲರೂ ಓಡಾಡ್ತಾ ಇರ್ತಾರೆ ಹಣಕಾಸಿನ ಸಹಾಯಕ್ಕೆ. ಹೀಗಾಗಿ ಬ್ಯಾಂಕಿನಿಂದ ನೇರವಾಗಿ ಸಹಕಾರಗಳು ಉತ್ತಮವಾದ ಗ್ರಹಸ್ಥಿತಿಯಿಂದ ಅವರಿಗೆ ಉಂಟಾಗಲಿಕ್ಕೆ ಪ್ರಾರಂಭವಾಗ್ತಾ ಹೋಗುತ್ತೆ. ಈ ಕನ್ಯಾ ರಾಶಿಯವರಿಗೆ 5 ಆಣೆ ಆದಾಯ ಇತ್ತಂದರೆ 5 ಆಣೆ ಖರ್ಚಿದೆ ಈ ವರ್ಷದಲ್ಲಿ. ಆದಷ್ಟು ಅವರು ಸಮ ಪ್ರಮಾಣದಲ್ಲಿ ಖರ್ಚನ್ನು ಆದಷ್ಟು ಕಮ್ಮಿಯನ್ನು ಮಾಡುವುದು ಒಳಿತು. ನಂತರ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು, ಮಹಾಲಕ್ಷ್ಮಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾಗಿ ಕನ್ಯಾ ರಾಶಿಯವರು ಉತ್ತಮವಾದ ಫಲಗಳನ್ನು ಪಡೆಯಬಹುದು. ಇನ್ನು ಈ ತುಲಾರಾಶಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಉನ್ನತವಾದ ಗೌರವ ಪುರಸ್ಕಾರಗಳು ಸಹ ಪ್ರಾಪ್ತಿಯಾಗ್ತಾವಿವೆ. ನಂತರ ಅಧಿಕವಾದ ಖರ್ಚುಗಳು ಸಹ ಉಂಟಾಗ್ತಾ ಹೋಗ್ತವೆ ತುಲಾರಾಶಿಯವರಿಗೆ. ನಂತರ ಮನಸ್ಸಿಗೆ ನಾನಾ ರೀತಿಯಿಂದ ಚಿಂತೆ, ಮಿತ್ರರಿಂದ ದ್ರೋಹಗಳು, ಕೋರ್ಟು ಕಚೇರಿಗಳ ಕೆಲಸಗಳಲ್ಲಿ ಹಿನ್ನಡೆಗಳು ಸಹ ಉಂಟಾಗ್ತಾ ಹೋಗ್ತವೆ. ಪುಣ್ಯ ಕಾರ್ಯಗಳನ್ನು ಮಾಡುವಿಕೆ, ಅನೇಕ ದೇವಸ್ಥಾನಗಳು, ಯಾಗ ಯಜ್ಞಗಳು, ದಾನ ಧರ್ಮಗಳು ಸಹ ಈ ವರ್ಷದಲ್ಲಿ ತುಲಾರಾಶಿಯವರಿಂದ ನಡೀತಾ ಹೋಗ್ತವೆ. ಇನ್ನು ಎಷ್ಟೇ ಒಂದು ಕಾರ್ಯಗಳನ್ನು ಸಹ ಮಾಡಿದರೆ ಸಹ ಸಕಲರಿಂದಲೂ ಸಹ ವಿರೋಧಗಳು ಸಹ ಉಂಟಾಗ್ತಾ ಹೋಗ್ತವೆ. ಇನ್ನು ಸೆಪ್ಟೆಂಬರ್ ನಂತರ ಶತ್ರುಗಳ ಮೇಲೆ ನೀವು ವಿಜಯವನ್ನು ಸಾಧಿಸಬಹುದು. ಇನ್ನು ಕೆಲವೊಂದು ಶತ್ರುಗಳಿಂದ ಕೃತ್ರಿಮ ಪ್ರಯೋಗದ ಸೂಚನೆಯೂ ಸಹ ಉಂಟಾಗ್ತಾ ಇದೆ. ಆದಷ್ಟು ನೀವು ತುಲಾರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದು. ತುಲಾರಾಶಿಗೆ 2 ಆಣೆ ಆದಾಯ ಎಂದರೆ 8 ಆಣೆ ಖರ್ಚಾಗಿರುತ್ತೆ. ಇನ್ನು ಗುರುಗಳೇ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರು ಇಷ್ಟೂ ದಿನ ಅನೇಕ ರೀತಿಯಿಂದ ಹಣಕಾಸಿನ ತೊಂದರೆಗಳು, ಸಾಲ ಬಾಧೆಗಳಲ್ಲಿ ಅತಿಯಾಗಿ ನೊಂದು ಬೆಂದು ಹೋಗಿಬಿಟ್ಟಿದ್ದಾರೆ. ಅನೇಕವಾಗಿ ಹಿನ್ನಡೆಗಳನ್ನು ಸಹ ಅವರು ಅನುಭವಿಸ್ತಾ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ವರ್ಷದಲ್ಲಿ ಕೆಲವೊಂದು ಶುಭ ಸುದ್ದಿಗಳು ಸಹ ಅವರು ಕಾಣಬಹುದಾಗಿದೆ. ಇನ್ನು ರೈತಾಪಿ ವರ್ಗದಲ್ಲಿ ಕೃಷಿಕರು ತಮ್ಮ ವ್ಯವಸಾಯದಲ್ಲಿ ಭೂಮಿ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ. ಇಲ್ಲಾಂದರೆ ಅನೇಕ ರೀತಿಯಿಂದ ಧನಹಾನಿಗಳು ಉಂಟಾಗಲಿವೆ. ಮನೆಯಲ್ಲಿ ಕಲಹಗಳು ಮತ್ತು ರೈತರಿಗೆ ಅನೇಕ ರೀತಿಯಿಂದ ಸಾಲಬಾಧೆಗಳು ಮತ್ತು ಮಾನಸಿಕವಾದ ಚಿಂತೆಗಳು ಸಹ ಉಂಟಾಗ್ತಾ ಹೋಗ್ತವೆ. ಇನ್ನು ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ತೊಂದರೆಗಳು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಕಲಹಗಳು, ನವೆಂಬರ್ ನಂತರ ವಿವಾಹ ಭಾಗ್ಯಗಳು, ಯಾರು ಮದುವೆಯನ್ನು ಆಗಲಿಕ್ಕೆ ವಧುವನ್ನು ಹುಡುಕ್ತಾ ಇದ್ರೋ ಅವರಿಗೆ ಸುಸಂದರ್ಭವಾಗಿದೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ 8 ಆಣೆ ಆದಾಯ ಇದ್ದರೆ 14 ಆಣೆ ಖರ್ಚಿರುತ್ತೆ. ಧನಸ್ಸು ರಾಶಿಯಲ್ಲಿ ಇವರಿಗೆ ವಿಶೇಷವಾದ ವಾಹನ ಲಾಭಗಳು, ಕುಟುಂಬದವರೊಂದಿಗೆ ಪುಣ್ಯಕ್ಷೇತ್ರಗಳ ದರ್ಶನ, ಭೂಲಾಭಗಳು. ನಂತರ ಈ ಆಗಸ್ಟಿನ ನಂತರ ಆರೋಗ್ಯದಲ್ಲಿ ಕೊಂಚ ಏರುಪೇರುಗಳು ನಡೀತಾ ಹೋಗ್ತವೆ. ಮಾನಸಿಕವಾಗಿ ಚಿಂತೆಯನ್ನು ಅನುಭವಿಸಬೇಕಾಗತ್ತೆ. ಆದಷ್ಟು ದುಷ್ಟ ಜನರ ಸಹವಾಸದಿಂದ ದೂರವಿದ್ದಷ್ಟು ಮಾನಸಿಕವಾದ ನೆಮ್ಮದಿಯನ್ನು ನೀವು ಪಡಿತಾ ಹೋಗ್ತೀರಾ. ಧನುಸ್ಸು ರಾಶಿಯವರಿಗೆ 11 ಆಣೆ ಆದಾಯವಿದ್ದರೆ 5 ಆಣೆ ಖರ್ಚಿರುತ್ತೆ. ಆದಷ್ಟೂ ಸಹ
ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಿಮಗೆ ಶುಭ ಫಲ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ನಿಮ್ಮ ಮನೆಗೆ ನೂತನವಾದ ಪಶುವನ್ನು ಖರೀದಿಸುವ ಯೋಗಗಳು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಉಂಟಾಗ್ತಾ ಹೋಗುತ್ತೆ. ರೈತರಿಗೆ ಶುಭವಾದ ಕಾಲ ಸುಸಮಯವಾಗಿದೆ. ಭೂಲಾಭಗಳು, ನೂತನ ವಾಹನ ಲಾಭ, ಯಾರಿಗೆ ಗರ್ಭದ ತೊಂದರೆಗಳಿರ್ತವೆ ಎಂಥ ಗರ್ಭದ ತೊಂದರೆಗಳು ಸಹ ಪರಿಹಾರ ಉಂಟಾಗುತ್ತೆ. ಸಂತಾನ ಯೋಗಗಳೂ ಸಹ ಉಂಟಾಗ್ತಾ ಹೋಗುತ್ತೆ. ನಂತರ ಕುಟುಂಬದಲ್ಲಿ ನೆಮ್ಮದಿ ಕೆಡುವಿಕೆ, ಅನೇಕ ವಿಘ್ನಗಳು, ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅನೇಕ ವಿಘ್ನಗಳನ್ನು ಸಹ ಕಾಣ್ತಾ ಹೋಗ್ತಾರೆ. ಇನ್ನು ಅಕ್ಟೋಬರ್ ನಂತರ ಮಾನಸಿಕ ನೆಮ್ಮದಿ, ಕಾರ್ಯದಲ್ಲಿ ಯಶಸ್ಸು, ಸರ್ವ ಕೆಲಸಗಳಲ್ಲಿ ಶುಭ ಸುದ್ದಿಗಳು, ಧನಾಗಮನ. ವಿಶೇಷವಾಗಿ ಇಷ್ಟಕಾಮೇಶ್ವರಿ ದೇವಿಯ ಆರಾಧನೆ ಅನುಗ್ರಹದಿಂದ ಅನೇಕ ರೀತಿಯಿಂದ ಧನಲಾಭಗಳನ್ನು ಸಹ ಮಕರ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಮಕರ ರಾಶಿಯವರಿಗೆ 14 ಆಣೆ ಆದಾಯವಿದ್ದರೆ 14 ಆಣೆ ಖರ್ಚಿರುತ್ತೆ. ಆದಷ್ಟು ಸಹ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಾಗಿರಿ. ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಯಾವ ರೀತಿಯ ಭವಿಷ್ಯ ಇರುತ್ತೆ ಗುರುಜಿ? ಉದ್ಯೋಗದಲ್ಲಿ ಲಾಭವನ್ನು ಪಡಿತಾ ಹೋಗ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಅನೇಕ ರೀತಿಯಿಂದ ಲಾಭಗಳನ್ನು ಸಹ ಪಡಿತಾ ಹೋಗ್ತಾರೆ. ಆದರೆ ಸಾಲಗಾರರಿಂದ ಕಿರುಕುಳಗಳನ್ನು ಅನುಭವಿಸಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಇನ್ನು ಶತ್ರುಗಳಿಂದಲೂ ಸಹ ಕಿರುಕುಳಗಳು, ಕಾನೂನು ಮತ್ತು ಕೋರ್ಟ್ ಕಚೇರಿಯ ಕೆಲಸಗಳಲ್ಲಿ ಅಪಜಯ ಉಂಟಾಗುತ್ತೆ. ಆದಷ್ಟು ಕೋರ್ಟ್ ಕೆಲಸಗಳನ್ನು ಮುಂದೂಡುವುದು ತುಂಬ ಸೂಕ್ತವಾದದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬಗ್ಗೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಜನ್ಮಶನಿ ಅಂದರೆ ಗರ್ಭಶನಿ ಅಂತಂದೂ ಸಹ ನಾವು ಕರಿತೀವಿ. ಜನ್ಮಶನಿಯ ಸಂಚಾರ ಉಂಟಾಗ್ತಾ ಇದೆ. ಕುಂಭರಾಶಿಯವರೆಗೂ ಸಹ 14 ಆಣೆ ಆದಾಯವಿದ್ದರೆ 14 ಆಣೆ ಖರ್ಚಿರುತ್ತೆ. ಕ್ರೋಧಿ ನಾಮ ಸಂವತ್ಸರದಲ್ಲಿ ಮೀನ ರಾಶಿಯವರಿಗೆ ವಿಶೇಷವಾದ ಭೂಲಾಭಗಳನ್ನು ಮತ್ತು ಧನಾಗಮನವನ್ನು ಪಡಿತಾ ಹೋಗ್ತೀರಾ. ಇನ್ನು ವಾಹನ ಲಾಭ, ಧರ್ಮಕ್ಷೇತ್ರಗಳ ದರ್ಶನ ಉಂಟಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಹಿರಿಯರಿಗೆ ಅನಾರೋಗ್ಯ ತೊಂದರೆಗಳು ಸಹ ಹೆಚ್ಚಾಗಿ ಕಾಡಲಿವೆ. ವಿದೇಶ ಪ್ರವಾಸ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಉನ್ನತವಾದ ಗೌರವ, ಯಶಸ್ಸನ್ನು ಸಹ ಪಡಿತಾ ಹೋಗ್ತೀರಾ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಾ. ಮಾನಸಿಕವಾದ ನೆಮ್ಮದಿ ಈ ವರ್ಷದಲ್ಲಿ ಪ್ರಾರಂಭವಾಗಲಿದೆ. ಇನ್ನು ಆಗಸ್ಟಿನ ನಂತರ ನಿಮ್ಮ ನಿಂತು ಹೋದ ಅನೇಕ ಕಾರ್ಯಕಲಾಪಗಳು, ಕೆಲಸಗಳು ಸಹ, ಮನೆಯ ಕಟ್ಟುವಿಕೆ ಇರಲಿ, ಯಾವುದೇ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳು ಸಹ ಪುನಃ ಪ್ರಾರಂಭವಾಗಲಿದೆ. ವಿವಾಹ ಕಾರ್ಯಗಳು ಸಹ, ಮನೆಯಲ್ಲಿ ಮಂಗಳ ಕಾರ್ಯಗಳು ಮತ್ತು ಯಾಗ ಯಜ್ಞದಂತಹ ಕಾರ್ಯಕ್ರಮಗಳು ಸಹ ನಡೀತಾ ಹೋಗ್ತವೆ. ನಂತರ ಪುತ್ರ ಸಂತಾನ ಯೋಗಗಳು ಸಹ ಉಂಟಾಗ್ತಾ ಹೋಗ್ತವೆ. ಮೀನ ರಾಶಿಯವರಿಗೆ ಈ ವರ್ಷ 11 ಆಣೆ ಆದಾಯವಿದ್ದರೆ 5 ಆಣೆ ಖರ್ಚಿರುತ್ತೆ. ಗುರುಗಳೇ, 12 ರಾಶಿಗಳ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಮುಂದಿನದಾಗಿ ಈ ವರ್ಷ ಮಳೆಗಾಲ ಹೇಗಿರುತ್ತೆ? ಯಾಕಂದ್ರೆ ಹಿಂದಿನ ವರ್ಷ ಹೆಚ್ಚು ಬರಗಾಲನೇ ನಾವು ಜಾಸ್ತಿ ನೋಡಿರೋದ್ರಿಂದ ಈ ವರ್ಷ ಮಳೆಗಾಲದಿಂದ ರೈತರಿಗೆ ಎಷ್ಟು ಪರಿಣಾಮ ಬೀರುತ್ತೆ, ಈ ವರ್ಷ ಮಳೆಗಾಲ ಹೇಗಿರುತ್ತೆ ಅಂತ ತಿಳಿಸ್ಕೊಡಿ ಗುರುಜಿ. ಮಂಗಳವಾರ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ವರ್ಷ ಮತ್ತು ನಮ್ಮ ಜ್ಯೋತಿಷ್ಯದಲ್ಲಿ ಮತ್ತು ನಮ್ಮ ತಂತ್ರಸಾರದಲ್ಲಿ ಹೇಳುತ್ತೆ, ಬುಧ ಶುಕ್ರರ ಮಿಲನದಿಂದ ಸಾಮೀಪ್ಯ ಎಷ್ಟು ಹತ್ತಿರ ಇರುತ್ತೋ ಅಷ್ಟು ಮೇಘಗಳು ಕೂಡ್ತಾ ಹೋಗ್ತವೆ. ಮೇಘಮಾಲಿಕಾ ತಂತ್ರದಲ್ಲಿ ಸಹ ತಿಳಿಸ್ತಾ ಹೋಗ್ತಾರೆ. ಆದರೆ ಈ ವರ್ಷ ಬುಧ ಶುಕ್ರರ ಮಿಲನ ಜಾಸ್ತಿಯಾಗಿ ನಡೀತಾರಿಂದ ನಾವು ಉತ್ತಮವಾದ ಮತ್ತು ಹಲವು ಕಡೆ ಸಾಧಾರಣ ಮಳೆಯನ್ನು ನಾವು ಕಾಣಬಹುದು. ಗುರುಜಿ, ಜಾಗತಿಕವಾಗಿ ಈ ವರ್ಷ ಯಾವೆಲ್ಲ ರೀತಿಯಾಗಿ ಪರಿಣಾಮ ಬೀರುತ್ತೆ ಗುರುಜಿ? ಅನಾನುಕೂಲಗಳನ್ನು ಜಾಗತಿಕವಾಗಿ ಈ ಕ್ರೋಧಿ ನಾಮ ಸಂವತ್ಸರ ತೋರಿಸ್ತಾ ಇದೆ. ಅನೇಕ ರೀತಿಯಿಂದ ಯುದ್ಧ ಭೀತಿಗಳು, ಅದು ಹೊಸ ದೇಶಗಳ ಮೇಲೆ ಯುದ್ಧ ಭೀತಿಗಳು ನಡೀತಾ ಹೋಗ್ತವೆ, ಪ್ರಾರಂಭ ಆಗ್ತಾ ಹೋಗುತ್ತೆ. ನಮ್ಮ ಭಾರತ ದೇಶವನ್ನು ಬಿಟ್ಟು ಬೇರೆಯ ದೇಶದ ನಾಯಕರುಗಳು ಕಣ್ಮರೆಯಾಗುವಂತಹ ಸಂಭವಗಳು ಹೆಚ್ಚಾಗಿ ತೋರ್ತಾ ಇದೆ. ಇನ್ನು ಅನೇಕ
ಮಂಗಳವಾರ ನಡೀತಾರಿಂದ ಅಗ್ನಿ ಅವಘಡಗಳೇ ಸಹ ಹೆಚ್ಚಾಗಿ ನಡೀತವೆ. ನಂತರ ಅನೇಕ ರಸ್ತೆ ಅಪಘಾತಗಳು ಸಹ ಈ ವರ್ಷ ಹೆಚ್ಚಾಗಿವೆ. ಆದಷ್ಟೂ ಸಹ ಜಾಗರೂಕತೆಯಿಂದ ಚಾಲನೆಯನ್ನು ಮಾಡಿ. ಗುರುಗಳೇ, ರಾಜಕೀಯವಾಗಿ ಈ ವರ್ಷ ಹೇಗಿರುತ್ತೆ? ರಾಜಕೀಯವಾಗಿ ರಾಜಕಾರಣಿಗಳ ಮೇಲೆ ಈ ವರ್ಷ ಹೇಗೆಲ್ಲ ಪರಿಣಾಮ ಬೀರುತ್ತೆ? ಸದ್ಯದಲ್ಲಿ ನೀವು ಕೇಳ್ತಾ ಇರುವ ಪ್ರಶ್ನೆಗೂ ಈಗ ನಡೀತಾ ಇರುವ ಕೇಂದ್ರದ ಲೋಕಸಭೆಯ ಚುನಾವಣೆಯಲ್ಲಿ ಗ್ರಹಗತಿಗಳನ್ನು ವೀಕ್ಷಣೆಯನ್ನು ಮಾಡಿದರೆ ವಿಶೇಷವಾಗಿ ಕಮಲಕ್ಕೆ ಅತಿ ಹೆಚ್ಚಿನ ಶಕ್ತಿ ಇದೆ. ಆದ್ದರಿಂದ ಈ ಲೋಕಸಭೆಯಲ್ಲಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ 2024ರಲ್ಲಿ ಮತ್ತೆ ಕಮಲ ಆನಂದವಾಗಿ ಅರಳುವ ಸಂದರ್ಭಗಳು ಹೆಚ್ಚಾಗಿವೆ. ಇನ್ನು ಸೂರ್ಯಗ್ರಹಣದಲ್ಲಿ ಮತ್ತು ಮಂಗಳವಾರದಲ್ಲಿ ಈ ಕ್ರೋಧಿನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇರೋದು ಮುಂದೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಅನೇಕ ರಾಜಕೀಯ ವಿಪ್ಲವಗಳನ್ನು ನಮ್ಮ ಕರ್ನಾಟಕದಲ್ಲಿ ನೀವು ನೋಡಬಹುದಾಗಿದೆ. ಅನೇಕರಿಗೆ ಅಧಿಕಾರಗಳನ್ನು ಕಳೆದುಕೊಳ್ಳುವ ಯೋಗ ಮತ್ತು ಅನೇಕರಿಗೆ ಅಧಿಕಾರಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಯೋಗ ಈ ದಶೆಯಲ್ಲಿ ನಡೀತಾ ಹೋಗುತ್ತೆ. ಗುರುಗಳೇ, ಯುಗಾದಿ ಹಬ್ಬ ಅದರ ಆಚರಣೆ ಹೇಗಿರುತ್ತೆ? ಜನಜೀವನ ಹೇಗಿರುತ್ತೆ? ಇನ್ನು ಬರಗಾಲ ಹೇಗೆ ಮುಕ್ತಾಯವಾಗುತ್ತೆ? ಇನ್ನು ಹೇಗೆ ಮಳೆಗಾಲ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಎಲ್ಲ ನಮ್ಮ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಈ ಯುಗಾದಿ ಬೇವು ಬೆಲ್ಲವನ್ನು ತಿಂತಾ ಹೋಗ್ತೀವಿ. ಸುಖ ದುಃಖಗಳನ್ನು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ನಾವೆಲ್ಲರೂ ಸಹ ಧರ್ಮ ಮಾರ್ಗದಲ್ಲಿ ನಡೆದು ನಮ್ಮ ನಾಡಿಗೂ ನಮ್ಮ ಭಾರತಕ್ಕೂ ಮತ್ತು ವಿಶ್ವಕ್ಕೂ ಸಹ ಧರ್ಮವನ್ನು ಉಂಟು ಮಾಡೋಣ. ನಾಡಿನ ಎಲ್ಲ ಜನತೆಗೆ ಶುಭಾಶೀರ್ವಾದವನ್ನು ತಿಳಿಸುತ್ತಾ ಶ್ರೀ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ದೇವಿ ಸಕಲ ಲೋಕಗಳಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ. ಈ ಕ್ರೋಧಿನಾಮ ಸಂವತ್ಸರದ ಎಲ್ಲ ಅಶುಭ ಫಲಗಳೆಲ್ಲ ನಿವಾರಣೆಯನ್ನು ಮಾಡಿ ಸಕಲ ಎಲ್ಲ ಪ್ರಜೆಗಳಿಗೂ ಸಹ ನಾಡಿನಾದ್ಯಂತ ಸೂವೃಷ್ಟಿ ಪ್ರಾರಂಭವಾಗಲಿ, ಮಳೆ ಬೆಳೆ ಎಲ್ಲ ಸುಸಂದರ್ಭವಾಗಿ ಶುಭ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನು ತಿಳಿಸುತ್ತಾ ಓಂ ನಮಃ ಶಿವಾಯ. ನೋಡಿದ್ರಲ್ಲ ವೀಕ್ಷಕರೇ, ಯುಗಾದಿ ಹಬ್ಬ ಮತ್ತೆ ಈ ವರ್ಷ ಹೇಗೆ ಪ್ರಾರಂಭವಾಗುತ್ತೆ ಹಾಗೂ ದ್ವಾದಶ ರಾಶಿಗಳ ಫಲ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತ. ಇದಾಗಿತ್ತು ಇವರೆಗಿನ ವಿಶೇಷ. ನೋಡ್ತಾರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.